ನಮ್ಮ ಮೂರ ಹೆಸರನ್ನೇ ಅರ್ಧ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ಹೌದಲ್ವಾ? ಅದು ಏನು ಅಂತಂದ್ರೆ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ತಿಮ್ಮರಾವುತನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಅರ್ಥಪೂರ್ಣ ಕಾರ್ಯಕ್ರಮವೊಂದು ಜರುಗಿತು. ಗ್ರಾಮ ಬೆಳಕು ಸಂಸ್ಥೆಯ ವತಿಯಿಂದ ಹಾಗೂ ನಾಡಿನ ಪರಿಚಿತ ಸಾಹಿತಿ ಗೋಪಿನಾಥ್ ಕರವಿಯವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಇಂಗ್ಲಿಷ್ ಕನ್ನಡ ನಿಘಂಟು ಅಂದರೆ ಡಿಕ್ಷನರಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಅವರು ಗೋಪಿನಾಥ್ ಕರವಿಯವರ ಸಮಾಜಮುಖಿ ಕಾರ್ಯಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಕರವಿರೆಡ್ಡಿಹಳ್ಳಿಯಲ್ಲಿ ಜನಿಸಿ ಇಂದು ಸಾಹಿತ್ಯ ಕ್ಷೇತ್ರದಲ್ಲಿ ರಾಜ್ಯಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಗೋಪಿನಾಥ್ ಕರವಿಯವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಾದರಿಯಾಗಬೇಕು. ತಾವು ಹುಟ್ಟಿದ ಊರಿನ ಹೆಸರನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡಿರುವುದು ಅವರಿಗೆ ತಮ್ಮ ನೆಲದ ಮೇಲಿರುವ ಅಪಾರ ಅಭಿಮಾನವನ್ನು ಪ್ರತಿಬಿಂಬಿಸುತ್ತದೆ. ಗ್ರಾಮ ಬೆಳಕು ಸಂಸ್ಥೆಯ ಮೂಲಕ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಶೈಕ್ಷಣಿಕ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಮಂಜು ಕಣ್ಣಿಕಾ, ರೋಟರಿ ಲೇಕ್ಸೈಡ್ ಅಧ್ಯಕ್ಷ ರವಿ, ಕಾರ್ಯದರ್ಶಿ ಶಶಿಕುಮಾರ್, ಶಾಲಾ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಭಾಷಾಜ್ಞಾನ ಮತ್ತು ಶಬ್ದಭಂಡಾರವನ್ನು ಹೆಚ್ಚಿಸಲು ಈ ಡಿಕ್ಷನರಿ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇವತ್ತು ನನಗೆ ಬಹಳ ಖುಷಿಯಾದಂತ ಒಂದು ಸಂದರ್ಭ ಇದು. ಯಾಕೆಂತಂದ್ರೆ ನಾನೇನು ಈ ಶಾಲೆಯಲ್ಲಿ ಓದಿಲ್ಲ, ಆದ್ರೆ ಈ ಶಾಲೆಗೂ ನನಗೂ ಕೂಡ ಬಹಳ ವಿಶೇಷವಾದಂತ ನಂಟಿದೆ ಅಂತ ನಾನು ಸ್ಮರಿಸ್ಕೊಳ್ಳಕ್ಕೆ ಬಯಸ್ತೇನೆ. ಯಾವ ರೀತಿ ಅಂತಂದ್ರೆ ನಮ್ಮ ಆನಂದ್ ಸರ್ ಇದಾರಲ್ಲ, ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಾರೆ, ಅವರ ಸ್ಟೂಡೆಂಟ್ ನಾನು 10th ಅಲ್ಲಿ ಓದುವಾಗ ಒಂದು 4 ತಿಂಗಳಾಗಿತ್ತು, 4-5 ತಿಂಗಳಾಗಿತ್ತು. ಅವ್ರು ಇಲ್ಲಿಗೆ ಟ್ರಾನ್ಸ್ಫರ್ ಆದ್ರು. ನನಗೆ ಬಹಳ ಅಂದ್ರೆ ಬಹಳ ಫೇವ್ರೆಟ್ ಟೀಚರ್ ಅವರು, ಆನಂದ್ ಸರ್ ಅವರು. ಯಾವ ರೀತಿ ಅಂತಂದ್ರೆ ಅವ್ರಿಗೂ ನಾನು ಸಿಕ್ಕಾಪಟ್ಟೆ ಫೇವ್ರೇಟ್, ಅವ್ರಿಗೂ ಕೂಡ ನಾನು ಫೇವ್ರೇಟ್ ಆಗಿದ್ದೆ ಆ ಸಂದರ್ಭದಲ್ಲಿ. ಯಾವ ರೀತಿ ಅಂತಂದ್ರೆ ನೋಡಿ, ಶಿಕ್ಷಕರು ಮುಖ್ಯೋಪಾಧ್ಯಾಯರು ಮಾತಾಡ್ತಾ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಭಾಗ್ಯವಂತ ಹೆಸರು ಕೂಡ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಶಿಕ್ಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗಿರುವಂತಹ ಸಂಬಂಧ ಇದೆಯಲ್ಲ, ಇದು ಎಲ್ಲ ಸಂಬಂಧಗಳಿಗಿಂತ ಬಹಳ ಅತ್ಯುತ್ತಮವಾದ ಸಂಬಂಧ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಅಂತಂದ್ರೆ ಅವ್ರು ಇಲ್ಲಿಗೆ ಟ್ರಾನ್ಸ್ಫರ್ ಆದಂತ ಸಂದರ್ಭದಲ್ಲಿ ನಾನು ಅವತ್ತು ಮಧ್ಯಾಹ್ನ ಗೊತ್ತಾಯ್ತು. ಸಾಯಂಕಾಲ ನಾನು ಹಾಸ್ಟೆಲಲ್ಲಿದ್ದೆ, ಮುಳಬಾಗಿಲು ಹಾಸ್ಟೆಲಲ್ಲಿದ್ದೆ. ಅಲ್ಲಿ ನಾರ್ಮಲ್ ಊಟ ಮಾಡುವಾಗ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ತಾರಲ್ಲ ಅಂತ ಶಿಕ್ಷಕರು ಸರ್, ಕಣ್ಣಲ್ಲಿ ನೀರು ಬರ್ತಿದ್ದೆ. ಅವಾಗಲೇ ಕುತ್ಕೊಂಡು ಒಂದು ಹಾಡು ಬರೆದು ನಾಳೆ ಸಾಯಂಕಾಲ ಸಂಜೆ ಅಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ನಾನೇ ಹಾಡು ಬರೆದು ನಾನೇ ಟ್ಯೂನ್ ಹಾಕಿ ಅವ್ರ ಬಗ್ಗೆ ನಮ್ಮ ಗುರುಗಳ ಅಂತ ಬರುತ್ತೆ, ಈಗಲೂ ನಂಗೆ ಬಹಳ ಚೆನ್ನಾಗಿ ನೆನಪಿದೆ ಆ ಸಾಂಗು. ಅದನ್ನ ಹಾಡ್ದೆ. ಇಲ್ಲ ಕೆಲವು ಲಿರಿಕ್ಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಹಾಡ್ದೆ. ಯಾವ ರೀತಿ ಅಂತಂದ್ರೆ ಅಲ್ಲಿ ನಾನು ಸಡನ್ ಆಗಿ ಅಂದ್ಕೊಂಡಿದ್ದು, ಆ ಭಾವನೆ ಇದೆಯಲ್ಲ, ಆ ಸಂಬಂಧ ಇದೆಯಲ್ಲ ಶಿಕ್ಷಕರಿಗೆ, ಅದು ಯಾರ ಬಗ್ಗೆನೂ ಕೂಡ ನಾನು ಫಸ್ಟ್ ಟೈಮ್ ಸಾಂಗ್ ಬರ್ದಿರ್ಲಿಲ್ಲ. ಬೇರೆ ಪ್ರಕೃತಿ, ನೇಚರ್, ಅದು ಇದು ಅಂತ. ಇಲ್ಲೇ ನಮ್ಮ ಕರವರೆಡ್ಡಿ ಶಾಲೆಯಿಂದ ಶುರುವಾಯ್ತು. ಸರ್ ಹೇಳ್ತಿದ್ರಲ್ಲ, ಗುರುಗಳನ್ನು ಮೀರಿ ಶಿಷ್ಯರು ಬೆಳಿಬೇಕು ಅಂತ. ಅದು ನಿಜವಾಗ್ಲೂ ಕೂಡ ಆಗ್ಬೇಕಾದಂತ ಒಂದು ಇದು. ಪ್ರತಿಯೊಬ್ಬ ನಿಜವಾದ ಗುರು ಬಯಸುವಂತ ಒಂದು ಅಂಶ ಅದು. ಹಾಗಾಗಿ ಹಾಡನ್ನ ಹಾಡಾದ್ಮೇಲೆ ಇಲ್ಲಿ ನಮ್ಮ ಸ್ನೇಹಿತರು, ನಮ್ಮ ತಂಗಿ, ನನಗೆ ಪರಿಚಯ ಇರುವಂತ ಎಲ್ಲ ಸ್ನೇಹಿತರು ಕೂಡ ಇಲ್ಲಿ ಓದ್ತಿರೋದ್ರಿಂದ ಎಲ್ಲ ಇಲ್ಲಿ ಶಾಲೆಯಲ್ಲಿದ್ರೆ ನಿಮ್ಗೆಲ್ಲ ಹೇಗೆ ಶಾಲೆಯ ವಿಚಾರಗಳೆಲ್ಲ ಕೂಡ ಗೊತ್ತಾಗತ್ತೆ, ಹಾಗೆ ಎಲ್ಲ ವಿಚಾರಗಳು ಕೂಡ ನನಗೆ ಗೊತ್ತಾಗ್ತಿತ್ತು. ಆ ಕಾರಣಕ್ಕೆ ಇದು ಕೂಡ ನನ್ನ ಶಾಲೆನೇ. ಅದೇ ಕಾರಣಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ, ಮೊದಲನೇ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕಾರ್ಯಕ್ರಮ ಬರ್ಬೇಕಾಯ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ತಕ್ಷಣ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಸರ್ಗೆ ನೆನ್ನೆನೆ ಕಾಲ್ ಮಾಡಿದ್ದೆ. ಸರ್, ಈ ತರ ಬರ್ತಿದೀವಿ, ಒಂದಿನ ರಜಾ, ಟೈಮ್ ತುಂಬಾ ವ್ಯಾಲ್ಯೂಬಲ್ ಅಲ್ವಾ, ಯಾವ ಕ್ಷಣನೂ ಕೂಡ ಪ್ಲಾನ್ ಮಾಡ್ಬೇಕು, ನಿಮಿಷನೂ ಕೂಡ ನಾವು ಪ್ಲಾನ್ ಮಾಡ್ಕೋಬೇಕಲ್ವಾ ಅಂತೇಳಿ ಇಲ್ಲಿಗೆ ಬರುವಂತ ಒಂದು ಕಾರ್ಯಕ್ರಮನ ಇಟ್ಕೊಂಡ್ವಿ. ಬಂದ ತಕ್ಷಣ ನೋಡಿ ಯಾವ ರೀತಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತೆ ಶಿಕ್ಷಕರೆಲ್ಲ ಸೇರಿ ಯಾವ ರೀತಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ನಿಮ್ಗೆಲ್ಲ ಕೂಡ ಮೊದಲನೇ ಬಾರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ ಬಂಧುಗಳೇ, ನಾನು ಗ್ರಾಮದ ಕನಸು ಅನ್ನುವಂತ ಒಂದು ಪುಸ್ತಕವನ್ನ ಬರೆದಿದ್ದೀನಿ. ರಾಜ್ಯಾದ್ಯಂತ ಬಹಳ
ವಿಶೇಷವಾದಂತ ಒಂದು ಮನ್ನಣೆಯನ್ನ ಆ ಪುಸ್ತಕ ಪಡ್ಕೊಂಡಿದೆ. ನಾನು ಯಾವರು ಗೊತ್ತಾ ನಿಮ್ಗೆ ಯಾರಿಗಾದ್ರು? ನನ್ನ ಹಳ್ಳಿ ಗೊತ್ತಾ? ಪಕ್ಕದಲ್ಲೇ ಇರುವಂತ ಯಾವರು? ಕರವಿರೆಡ್ಡಿ ಹಳ್ಳಿ. ನಿಮ್ಗೆ ನನ್ನ ಹೆಸರು ಹೇಳ್ತಾ ಹೇಳ್ತಾ ಗೊತ್ತಾಗಿರತ್ತೆ. ಗೋಪಿನಾಥ್ ಕರವಿ ಅಂತ ಅಂತಾರಲ್ಲ, ಅದು ಅಲ್ಲಿಂದನೇ ತಗೊಂಡಿರೋದು. ನಮ್ಮ ಮೂರ ಹೆಸರನ್ನೇ ಅರ್ಧ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದೀನಿ, ಹೌದಲ್ವಾ? ಅದು ಏನು ಅಂತಂದ್ರೆ, ವಿಶೇಷವಾಗಿ ನಮ್ಮ ಊರಿನ ಮೇಲೆ ಇರಬೇಕಾದಂತ ಒಂದು ಕಾಳಜಿ ಒಂದು ಆದ್ರೆ, ಮತ್ತೆ ಇನ್ನೊಂದು ನಮ್ಮ ಶಾಲೆಯ ಮೇಲೆ ಇರಬೇಕಾದಂತ ಒಂದು ಕಾಳಜಿ. ಯಾಕೆ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ನೀನು ಸಮಾಜದಿಂದ ಏನನ್ನು ತಗೊಂಡಿದ್ಯೋ ಅದನ್ನ 2 ಪಟ್ಟು ನೀನು ಸಮಾಜಕ್ಕೆ ಕೊಡಬೇಕು, ಹೌದಲ್ವಾ? ಹೌದಾ ಇಲ್ವಾ? ಕೊಡಬೇಕು ಅಂತಂದ್ರೆ ನೀನು ಬಹಳ ಎತ್ತರಕ್ಕೆ ಬೆಳಿಬೇಕು. ನಿನ್ನ ಹತ್ರ ಊಟ ಇದ್ರೆ ನೀನ್ ಕೊಡ್ತೀಯ, ಹೌದಲ್ವಾ? ಇಲ್ದಿರ ಕೊಡಕ್ಕಾಗತ್ತ ಬೇರೆಯವ್ರಿಗೆ? ಹಂಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಮೇಡಮ್ ಅವರು ಹೇಳಿದ್ರಲ್ಲ, ಬಹಳ ದೊಡ್ಡ ಕನಸನ್ನ ನಾವು ಇಟ್ಕೋಬೇಕು. ಬಹಳ ದೊಡ್ಡ ಕನಸನ್ನ ಇಟ್ಕೊಂಡ್ರೆ ಖಂಡಿತ ನೋಡಿ, ನನಗಂತೂ ನಂಬಿಕೆ ಇದೆ. ಯಾವ ರೀತಿ ಅಂತಂದ್ರೆ, ನಾನಿಲ್ಲಿ 5ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೇನೆ ಸುಶೀಲಮ್ಮ ಮೇಡಮ್ ಅಂತಿದ್ರಲ್ಲ, ಎಲ್ರಿಗೂ ಗೊತ್ತು. ಅವರು ಮತ್ತೆ ಮಂಜುನಾಥ್ ಸರ್ ಅಂತ, ಮತ್ತೆ ನಾರಾಯಣ ಸ್ವಾಮಿ ಸರ್ ಅಂತ, ಇವರೆಲ್ಲ ಕೂಡ ಏನು ಅಂತಂದ್ರೆ ಪದ್ಯಗಳನ್ನ ಮತ್ತೆ ಕವನಗಳನ್ನ ಬರೆಯಕ್ಕೆ ಆಗ್ಲೇ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ರು, ಹೌದಲ್ವಾ? ಆ ಪ್ರೋತ್ಸಾಹ ಈಗ ಇಡೀ ರಾಜ್ಯಾದ್ಯಂತ ನನ್ನ ಹೆಸರು ಗೊತ್ತಾಗೋ ತರ ಮಾಡಿದೆ. ಹಂಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಗುರುಗಳನ್ನ ನಾವು ಸ್ಮರಿಸ್ಕೊಳ್ಳೇಬೇಕು ಅನ್ನುವಂತ ಮಾತನ್ನ ನೀವು ವಿದ್ಯಾರ್ಥಿಗಳು ಯಾರು ಕೂಡ ಮರೆಯಂಗೇ ಇಲ್ಲ. ಯಾಕೆಂತಂದ್ರೆ ಈಗ ನೋಡಿ, ಸುಮಾರು ವರ್ಷಗಳೇ ಆಗಿತ್ತು ಭಾಗ್ಯವಂತ ಸರ್ ನಾನು ನೋಡಿ ಬಂದ ತಕ್ಷಣ, ಸರ್ ನಾನು ನಿಮ್ ಶಿಷ್ಯ ಸರ್ ಅಂತಂದೆ. ಅವ್ರಿಗೂ ಖುಷಿ, ನನಗೂ ಖುಷಿ, ಹೌದಲ್ವಾ? ಸಂಬಂಧಗಳು ಯಾವ ರೀತಿ ಅಂತಂದ್ರೆ, ದೂರ ಇದ್ರೆ ಏನೋ ದೂರ ಆಗ್ಬಿಡಲ್ಲ ಸಂಬಂಧಗಳು. ನಿಜವಾದ ಸಂಬಂಧಗಳು ಯಾವತ್ತೂ ಕೂಡ ಏನು ಅಂತಂದ್ರೆ, ಎಷ್ಟೇ ವರ್ಷಗಳಾಗಿದ್ರು ಕೂಡ ಸಿಕ್ಕ ತಕ್ಷಣ ಆತ್ಮೀಯವಾಗಿ ನಗು ಬರುತ್ತಲ್ವಾ, ಆತ್ಮೀಯವಾಗಿ ಮಾತು ಬರುತ್ತಲ್ವಾ, ಅವೇ ನಿಜವಾದ ಸಂಬಂಧಗಳು, ಹೌದಲ್ವಾ? ಹಾಗಾಗಿ ಮಕ್ಕಳೇ, ನಾವಿವತ್ತು ಈ ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿಯನ್ನ ನಿಮಗೆ ಕೊಡ್ತಾ ಇದೀವಿ. ಯಾಕಪ್ಪ ಕೊಡ್ತಾ ಇದೀವಿ ಅಂತಂದ್ರೆ, ನಮಗೀಗ ನಿಮ್ಮ ಸಿಲೆಬಸ್ ಅಲ್ಲಿ ಬೈಲಿಂಗ್ವಿಯಲ್ ಇರ್ಬೇಕಲ್ಲ ಸರ್? ಪ್ರೌಢಶಾಲೆ ಇಲ್ಲ, ಪ್ರಾಥಮಿಕ ಶಾಲೆಯಲ್ಲಿ ಇದೆ, ಹೌದಲ್ವಾ? ನಾವೆಲ್ಲ ಏನಪ್ಪ ಮಾಡ್ತೀವಿ ಅಂತಂದ್ರೆ, ಕನ್ನಡ ಬಹಳ ಅತ್ಯುತ್ತಮವಾದ ಭಾಷೆ. ಈ ಗಡಿನಾಡಲ್ಲಿ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾಗ ಹೇಳಿದೆ, ಇದು ಕನ್ನಡ ಅನ್ನೋದು ಅಮೃತ ಭಾಷೆ, ಇದು ಅಮೃತ. ಆ ಭಾಷೆಯನ್ನ ಸವಿತಾ ಹೋದ್ರೆ ಅದು ಅಮೃತವನ್ನ ಉಣಬಡಿಸುತ್ತೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಇಂಗ್ಲಿಷ್ ಅನ್ನುವಂತ ಒಂದು ಭಾಷೆ ಇದೆಯಲ್ಲ, ಅದು ಗ್ಲೋಬಲ್ ಭಾಷೆ. ಇಡೀ ಪ್ರಪಂಚದಾದ್ಯಂತ ನಾವ್ ಎಲ್ಲೇ ಹೋದ್ರೂ ಕೂಡ ನಮಗ್ ಬೇಕೇ ಬೇಕಾಗಿರುವಂತ ಒಂದು ಭಾಷೆ ಯಾವುದು ಅಂತಂದ್ರೆ ಅದು ಇಂಗ್ಲಿಷ್ ಭಾಷೆ, ಹೌದಲ್ವಾ? ಹಾಗಾಗಿ ಭಾಷೆಯನ್ನ ಕಲಿಯೋದ್ರಲ್ಲಿ ತಪ್ಪಿಲ್ಲ. ನಾನು ಕೂಡ MA ಇನ್ ಇಂಗ್ಲಿಷ್ ಲಿಟರೇಚರ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಓದಿದ್ದು ಕರವಡೆಹಳ್ಳಿಯಲ್ಲಿ ಕನ್ನಡ ಮೀಡಿಯಂ, ಹೌದಲ್ವಾ? ಹಾಗಾಗಿ ನಾವೆಲ್ಲ ನಮ್ಮ ರವಿ ಸರ್ ಹೇಳ್ತಿದ್ರಲ್ಲ, ಇಂಗ್ಲಿಷ್ ಅನ್ನುವಂಥದ್ದು ಭಾಷೆ ಬಹಳ ಕಷ್ಟ, ಏನು ಅಬ್ಬಾ ಕಬ್ಬಿಣದ ಕಡಲೆ, ಇನ್ನೊಂದು ಅಂತೀವಿ, ಬಹಳ ಕಷ್ಟ ಅಂತ. ನನಗ್ ಕೇಳಿ ಬಹಳ ತುಂಬಾ ಈಸಿ ಆದ ಭಾಷೆ. ಕನ್ನಡಕ್ಕಿಂತ ಕನ್ನಡನೇ ಸಿಕ್ಕಾಪಟ್ಟೆ ಕಷ್ಟವಾದ ಭಾಷೆ, ಇಂಗ್ಲಿಷ್ ಬಹಳ ಈಸಿ ಆದಂತ ಭಾಷೆ. ನಾನು ಇಂಗ್ಲಿಷ್ ಲೆಕ್ಚರರ್ ಆಗಿದ್ದೀನಿ, ಹೌದಲ್ವಾ? ಯಾಕೆ ಇಂಗ್ಲಿಷ್ ಭಾಷೆ ಬೇಕು ಅನ್ನೋದಕ್ಕೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಾವು ಅತಿ ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ, ಮತ್ತೆ ಇಡೀ ವಿಶ್ವದ ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಇಂಗ್ಲಿಷ್ ಭಾಷೆನ ನಾವು ಕಲೀಲೇಬೇಕು. ನೀವೆಲ್ಲ ಕಲಿತೀರಾ ಇಲ್ವಾ? ಎಲ್ರು? ಯಾರು ಕಲಿಯಲ್ಲ? ಕಲಿಯುತ್ತೆ? ಸದ್ಯ ಈಗ ಸಮಾಧಾನ ಆಯ್ತು ಹೆಂಗೋ. ಏನಕ್ಕೆ ಮಾತಾ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಿಮ್ಗೆ ಈ ಡಿಕ್ಷನರಿ ಕೊಡ್ತೀವಿ. ಈ ಡಿಕ್ಷನರಿ ಕೊಟ್ಟಾದ್ಮೇಲೆ ನಿಮ್ಮ ಇಂಗ್ಲಿಷ್ ಶಿಕ್ಷಕರು ಕೂಡ ಇದ್ದಾರೆ ನೋಡಿ, ದಿನಕ್ಕೆ 1 ಪುಟ ಓದಿ. ನಿಮ್ಗೆ ಈಗ ಇಂಗ್ಲಿಷ್ ಬರ್ದಿರಾ ಇರ್ಬೋದು, ಇಂಗ್ಲಿಷ್ ಓದಕ್ ಬರ್ದಿರಾ ಇರ್ಬೋದು, ಇಂಗ್ಲಿಷ್ ಕಾಗುಣಿತ ಕಳಿಸ್ತಾರಲ್ಲ, ಇಂಗ್ಲಿಷ್ ಕೆ ಅದು ಕೂಡ ಬರ್ದಿರಾ ಇರ್ಬೋದು, ಏನು ಬರ್ದಿರಾ ಇರ್ಬೋದು, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಆದ್ರೆ ಈ ಕ್ಷಣಕ್ಕೆ ಶುರು ಮಾಡಿದ್ರೆ ನೀವು ಒಂದು 6 ತಿಂಗಳಲ್ಲಿ ಎಕ್ಸ್ಪರ್ಟ್ ಆಗ್ಬೋದು.